ಎರಡು ತಲೆಗಳಿದೆ, ಗರುಡಂದು ಎರಡು ತಲೆ, ಮನುಷ್ಯನ ದೇಹ ಇರುತ್ತೆ. ಇದಕ್ಕೆ ಬೇರುಂಡ ಪಡೆ ಅಂತ ಇರುತ್ತೆ. ಅದರಲ್ಲಿ ಮುಖ್ಯವಾದವರು ವಲ್ಲಪ್ಪ ದಂಡನಾಯಕ ಅಂತ ಇದ್ರು. ಅವರಿಗೆ ಇಲ್ಲಿ ಒಂದು ಊರನ್ನು ಕಟ್ಟಬೇಕು ಅಂತ ಯೋಚನೆ ಆಯಿತು. ಸ್ವಾತಂತ್ರ್ಯ ಬಂದಾಗ ಇಲ್ಲಿ ಬಾವುಟ ಹಾರಿಸಿರ್ತಾರೆ. ಇದು ನೋಡಿ ದೇವಸ್ಥಾನದ ಧ್ವಜಸ್ತಂಭ 1537ರಲ್ಲಿ ಕೆಂಪೇಗೌಡರು ಹೊಸದಾಗಿ ಬೆಂಗಳೂರು ಕಟ್ತಾರೆ. ಅದಕ್ಕೆ ಮೊದಲೇ ಇಲ್ಲಿ ಬೆಂಗಳೂರು ಅನ್ನೋ ಒಂದು ಗ್ರಾಮ ಇತ್ತು. ಇಮ್ಮಡಿ ಕೆಂಪೇಗೌಡರು ಅಂದರೆ ಕೆಂಪೇಗೌಡರ ಮಗ ಅವರ ಕಾಲದಲ್ಲಿ ಹಾಕಿರುವಂಥದ್ದು. ಸುತ್ತ ಗೋಡೆ ಮೇಲೆ ಬರೆದಿದ್ದಾರಾ ಸರ್? ಹೌದು. ಈಗ ನಾವು ದೊಮ್ಮಲೂರಿನ ಶ್ರೀ ಚೊಕ್ಕನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ. ಇದು ಚೋಳರ ಕಾಲದಿಂದ ನಂತರ ಹೊಯ್ಸಳರ ಕಾಲದಲ್ಲಿ ವಿಜೃಂಭಣೆಯಿಂದ ಆಳಿದ ಒಂದು ಆಗಿನ ಕಾಲದ ಒಂದು ದೇವಸ್ಥಾನ. ಇಲ್ಲಿ ಅನೇಕ ತಮಿಳು ಶಾಸನಗಳನ್ನ ಗೋಡೆ ಸುತ್ತು ಬರೆದಿದ್ದಾರೆ ಇಲ್ಲಿ. ಮತ್ತು ವಿಜಯನಗರ ಕಾಲದ ಶಾಸನವೂ ಇದೆ. ನೋಡಿದ್ವಿ. ಹೌದು. ಈ ಶಾಸನದಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದೆ ನನ್ನ ಉದ್ದೇಶ ಏನು ಅಂತಂದರೆ, ಬೆಂಗಳೂರಲ್ಲಿ ಈ ಬೆಂಗಳೂರು ಅನ್ನೋದು ಹೊಸ ಪಟ್ಟಣ ಇಲ್ಲಿ ಕಟ್ಟುವುದಕ್ಕೆ ಮೊದಲು ಅನೇಕ ಹಳ್ಳಿಗಳಿಂದ ಕೂಡಿತ್ತು ಅಂತ ಹೇಳೋ ಉದ್ದೇಶ ನಂದು. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ದೇಶಿ ಮಾಣಿಕ್ಯ ಪಟ್ಟಣಂ ಅಂತ ಆಗಿನ ಹೆಸರು ಇದಕ್ಕೆ. ಇದು ಯಲಹಂಕ ಸೀಮೆಗೆ ಸೇರಿರುವಂಥ ಒಂದು ಊರು. ಆ ಯಲಹಂಕ ನಾಡು ಅನ್ನೋದು ನಾಡು ಅಂತ ಇದೆ. ಅದಕ್ಕೆ ಸೇರಿದ ಈ ದೊಮ್ಮಲೂರು, ಆಗ ತೊಮ್ಮಲೂರು ಅಂತ ಕರೀತಾ ಇದ್ರು. ತೊಮ್ಮಲೂರು ಅಂತ. ಆಗ ಇದು ದೇಶಿ ಮಾಣಿಕ್ಯ ಪಟ್ಟಣಂ ಅಂತ ಕರೀತಾ ಇದ್ರು ಇದಕ್ಕೆ. ಅಂದರೆ ಏನಂತಂದರೆ ಇಲ್ಲಿ ಅನೇಕ ವ್ಯಾಪಾರಸ್ಥರೆಲ್ಲ ಇದ್ದರು ಅನ್ನೋದಕ್ಕೆ ಇದು ಉದಾಹರಣೆಯಾಗಿ ನಿಲ್ಲುವಂಥದ್ದು ಈ ಶಾಸನಗಳಲ್ಲಿ. ಆಗ ಅನೇಕ ವ್ಯಾಪಾರಸ್ಥರು ಒಂದು ಈ ಸ್ಥಳನ ಆಯ್ಕೆ ಮಾಡಿಕೊಂಡು ಇದನ್ನು ದೇಶಿ ಮಾಣಿಕ್ಯ ಪಟ್ಟಣಂ ಅಂತ ಹೇಳ್ಬಿಟ್ಟು ಇದರಲ್ಲಿ ಕರೀತಾ ಇದ್ರು. ಆಗ ಆ ಉಲ್ಲೇಖ ಇದರಲ್ಲಿದೆ. ಈಗ ದೊಮ್ಮಲೂರು ಆಗಿದೆ. ನನ್ನ ಉದ್ದೇಶ ಹೇಳಬೇಕಾಗಿರೋ ಉದ್ದೇಶ ಏನು ಅಂತಂದರೆ, ನಾನು ಹೇಳೋದ್ನಲ್ಲ, ಈ 1537ರಲ್ಲಿ ಕೆಂಪೇಗೌಡರು ಹೊಸದಾಗಿ ಬೆಂಗಳೂರು ಕಟ್ತಾರೆ. ಅದಕ್ಕೆ ಮೊದಲೇ ಇಲ್ಲಿ ಬೆಂಗಳೂರು ಅನ್ನೋ ಒಂದು ಗ್ರಾಮ ಇತ್ತು. ಆದರೆ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ನಂತರ ವಿಸ್ತಾರವಾಗಿ ಹರಡ್ಕೊಂಡು ಹೋಯಿತು. ಅದಕ್ಕೆ ಮೊದಲು ಯಾವ ಹಳ್ಳಿಗಳು ಇಲ್ಲಿ ಇತ್ತು, ಯಾವ ಗ್ರಾಮ ಇತ್ತು, ಅದು ಯಾವುದಕ್ಕೆ ಪ್ರಸಿದ್ಧಿ, ಮತ್ತು ವ್ಯಾಪಾರ ಹೇಗೆ ನಡೀತಾ ಇತ್ತು ಅನ್ನೋದನ್ನು ನಾನು ಹೇಳಕ್ಕೆ ಹೊರಟಿದಾಗ ಇಲ್ಲಿ ಸೊಂಡೆಕೊಪ್ಪ ಅನ್ನೋ ಗ್ರಾಮ ಈ ಒಂದು ಶಾಸನದಲ್ಲಿ ಉಲ್ಲೇಖ ಆಗಿದೆ. ಇದರಲ್ಲಿ ದೇಶಿ ಮಾಣಿಕ್ಯ ಪಟ್ಟಣಂ ಅನ್ನೋ ಗ್ರಾಮ ಉಲ್ಲೇಖ ಆಗಿದೆ. ಯಲಹಂಕ ನಾಡಿಗೆ ಸೇರಿತ್ತು ಅನ್ನೋದು ಇಷ್ಟು ವಿಷಯ ಇಲ್ಲಿರೋ ಶಾಸನಗಳಿಂದ ನಮಗೆ ತಿಳಿದು ಬರುತ್ತೆ. ಈ ಶಾಸನಗಳಲ್ಲಿ ಇನ್ನೂ ಅನೇಕ ದಾನ ದತ್ತಿಗಳನ್ನ ಈ ದೇವಸ್ಥಾನಕ್ಕೆ ಕೊಟ್ಟಿರೋ ಬಗ್ಗೆ ಮಾಹಿತಿ ಇದೆ. ಅಂದರೆ ಸುತ್ತನೂ ಬರೆದಿರೋದ್ರಲ್ಲಿ ಸುತ್ತು ಎಲ್ಲನೂ ಬರೆದಿದೆ. ಇದೇ ವಿಷಯನೇ. ಆದ್ದರಿಂದ ಇದು ಚೋಳ ಹೊಯ್ಸಳರ ಕಾಲಕ್ಕೆ, ಚೋಳರಿಂದ ಹೊಯ್ಸಳರಿಗೆ ಬಂದಿರುವಂಥ ಈ ದೇವಸ್ಥಾನ ಎಲ್ಲರ ಕಾಲದಲ್ಲೂ ಇಲ್ಲಿ ಶಾಸನಗಳನ್ನ ಇಲ್ಲಿ ಹಾಕಿದ್ದಾರೆ. ಇದು ಫುಲ್ ಸುತ್ತ ಇರೋದು ಅಷ್ಟೇನಾ ಸರ್ ವಿಷಯ? ಇಡೀ ದೇವಸ್ಥಾನ ಸುತ್ತ ಒಂದೊಂದು ದಾನಗಳು ಕೊಟ್ಟಿರ್ತಾರೆ. ಒಂದೊಂದು ಗ್ರಾಮ, ಊರು, ಅಥವಾ ಒಂದೊಂದು ಪೂಜೆ ಪುನಸ್ಕಾರಗಳಿಗೆ ಒಂದು ಕೊಡುಗೆಗಳು, ದಾನ ದತ್ತಿಗಳು ಮತ್ತು ದೇವಸ್ಥಾನನ ಕಟ್ಟಿರೋ ಬಗ್ಗೆ ಎಲ್ಲ ಮಾಹಿತಿ ಇದೆ. ನಮಗೇನು ನಾವು ಉದ್ದೇಶ ಏನು ಅಂತಂದರೆ, ಬೆಂಗಳೂರು ಕಟ್ಟೋದಕ್ಕೆ ಮೊದಲು ಯಾವ ಹಳ್ಳಿಗಳಿಂದ ಯಾವ ತುಂಬಿತ್ತು ಅಂತ ಹೇಳೋ ಉದ್ದೇಶ ಇದೆ. ಅದರಿಂದ ಈಗ ಈ ಸ್ಥಳಕ್ಕೆ ಬಂದಿದ್ದೀವಿ. ಇದು ಸುತ್ತ ಬರೆದಿರೋದೇನಿದ್ರು ತಮಿಳಲ್ಲಿ ಮಾತ್ರ? ಎಲ್ಲ ತಮಿಳಲ್ಲಿ. ಇದು ಹೇಳದ್ನಲ್ಲ, ಚೋಳರು ಇಲ್ಲಿಂದ ಹೋಗ್ಬಿಟ್ಟ ಮೇಲೆ ಹೊಯ್ಸಳರ ಕಾಲದಲ್ಲೂ ಇಲ್ಲಿ ಆ ತಮಿಳು ಅಧಿಕಾರಿಗಳು ಇಲ್ಲಿದ್ದರು, ಲಿಪಿಕಾರರು ಇದ್ದರು. ಅವ್ರ ಹತ್ರ ತಮಿಳಲ್ಲೇ ಬರೆದಿದ್ದಾರೆ. ವಿಜಯನಗರ ಕಾಲ ಬರೋವರೆಗೂ ಅನೇಕ ಶಾಸನಗಳು ತಮಿಳಲ್ಲೇ ಸಿಗುತ್ತೆ ನಮಗೆ. ಹಾಗೆ ನೋಡೋಣ ಸರ್, ಬನ್ನಿ. ದೇವಸ್ಥಾನ ಹಿಂಗಿತ್ತು ಅಂತ ನಾವಾಗ
ಆಗ ದೇವಸ್ಥಾನ ಇಲ್ಲಿತ್ತು. ಇಲ್ಲಿ ಅನೇಕ ದೇಶಭಕ್ತರಿದ್ದರು. ಸ್ವಾತಂತ್ರ್ಯ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂದಾಗ ಇಲ್ಲಿ ಬಾವುಟ ಹಾರಿಸಿರ್ತಾರೆ. ಇದು ನೋಡಿ ದೇವಸ್ಥಾನದ ಧ್ವಜಸ್ತಂಭ. ಧ್ವಜಸ್ತಂಭಕ್ಕೆ ಬಾವುಟನ ಹಾರಿಸಿ ಇಲ್ಲಿ ವಿಜೃಂಭಣೆಯಿಂದ ಇವರು ಆಚರಿಸಿರ್ತಾರೆ. ಇದರಲ್ಲಿ ಕೆಲವು ನಮ್ಮ ದೇಶಾಭಿಮಾನಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಈಗ ಇತ್ತೀಚಿನವರೆಗೂ ಇಲ್ಲಿದ್ದರು. ಇತ್ತೀಚೆಗೆ ಎಲ್ಲರೂ ಯಾರೂ ಇಲ್ಲ ಇದರಲ್ಲಿ. ಅದೇ ಇಲ್ಲಿ ಚಿಕ್ಕವರು ಇದರಲ್ಲಿ ಇವರೆಲ್ಲ ಅವಾಗೆ ವಯಸ್ಸಾಗಿರುತ್ತೆ. ಆದರೆ ಇದರಲ್ಲಿ ಇದ್ದವರು ಒಬ್ಬರು ಇದ್ದರು. ಈಗ ಯಾರೂ ಇಲ್ಲ ಅಂತ ಅನಿಸುತ್ತೆ. ನೋಡಿ ಆಗ ದೇವಸ್ಥಾನ ಯಾವ ರೀತಿ ಇತ್ತು. ಇದು ಧ್ವಜಸ್ತಂಭ. ಇದು ಇನ್ನೇನು ನಾವು ಹತ್ತಿರದಲ್ಲಿದೆ ಸ್ವಾತಂತ್ರ್ಯೋತ್ಸವಕ್ಕೆ. ಆಗ ಎಷ್ಟು ಚೆನ್ನಾಗಿ ಇದನ್ನು ಫ್ರೇಮ್ ಹಾಕಿ ಇಟ್ಟಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಈ ವರ್ಷ ಶಾಲಿವಾಹನ ಶಕ ಪ್ರಕಾರ 1947. ಶಾಲಿವಾಹನ ಶಕ ಪ್ರಕಾರ ಅಂದರೆ 78 ವರ್ಷ ಆಗಿದೆ. 78 ವರ್ಷ. ಹೌದು. ಎಲ್ಲೂ ಸಿಗೋದಿಲ್ಲ ಈ ರೀತಿ ಈ ಥರ ಫೋಟೋಗಳು ಸ್ವಾತಂತ್ರ್ಯ ಇದ್ರದ್ದು ಇಲ್ಲಿ ಇದೆ. ಚೆನ್ನಾಗಿದೆ. ತುಂಬ ಸಂರಕ್ಷಣೆ ಮಾಡಿ ತುಂಬ ಚೆನ್ನಾಗಿ ಹೌದು ಮಾಡಿಸಿ ಇಟ್ಟಿದ್ದಾರೆ. ಇಲ್ಲಿ ದೇವಸ್ಥಾನ ಇರಬೇಕು, ಅದೇನೋ ಭಿನ್ನ ಆಗಿರಬೇಕು, ಪಕ್ಕದಲ್ಲಿ ಇಟ್ಟಿದ್ದಾರಂತೆ. ನೋಡೋಣ ಈಗ ನಂದಿನ ಒಂದ್ಸತಿ ನೋಡೋಣ. ಇಲ್ಲಿ ಶಾಸನ ಇದೆಯಲ್ಲ, ಇದು 3ನೇ ವೀರಬಳ್ಳಾಳಂದು ಕ್ರಿಸ್ತಶಕ 1307ಕ್ಕೆ ಸೇರುತ್ತೆ ಇದು. ಓಕೆ ಓಕೆ. ತಮಿಳು ಲಿಪಿಯಲ್ಲಿ ಬರೆದಿದ್ದಾರೆ. ಅದೇ ಯಾವುದೋ ಒಂದು ಮಠಕ್ಕೆ ಸೇರಿರೋದ್ರಿಂದ ಅಟ್ಲೀಸ್ಟ್ ಇದನ್ನ ಒಂಚೂರು ನೀಟಾಗಿ ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ. ಹೌದು. ಅನೇಕ ಶಾಸನ ಕಳ್ಕೊಂಡು ಬಿಟ್ಟಿದ್ದೀವಿ, ಆದರೆ ಇದು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಇದು ಹೊಯ್ಸಳ 3ನೇ ವೀರಬಳ್ಳಾಳನ ಕಾಲಕ್ಕೆ ಕ್ರಿಸ್ತಶಕ 1307ನೇ ಇಸ್ವಿಗೆ ಸೇರುವಂಥ ಶಾಸನ ಇದು. ಓಕೆ ಓಕೆ. ಇದು ನಾನು ಇಲ್ಲಿ ಏನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದೆ ಅಂತಂದರೆ, ನಮ್ಮ ಇಮ್ಮಡಿ ವೀರಬಳ್ಳಾಳ ಬರುತ್ತಾ ಇಲ್ಲ ಮುಮ್ಮಡಿ ವೀರಬಳ್ಳಾಳಕ್ಕೆ ಸೇರುತ್ತೆ. ಇದು ನಾವು ಈಗ ಬೆಂಗಳೂರಿನ ಇತಿಹಾಸನ ಹೇಳಬೇಕಾದ್ರೆ ಮೊದಲು ಬೆಂಗಳೂರು ಹಳ್ಳಿಗಳು ಊರುಗಳು ಯಾವ್ಯಾವ ರೀತಿ ಇತ್ತು ಅನ್ನೋದನ್ನು ಇದುವರೆಗೂ ಹೇಳ್ಕೊಂಡು ಬಂದಿದ್ದೀವಿ. ಇದು ಹೊಸ ವಿಷಯ ಏನು ಅಂತಂದರೆ, ಆಗ ಇದೆಲ್ಲ ಕಾಡಾಗಿತ್ತು. ಈ ಸುತ್ತಮುತ್ತ ಸುತ್ತಮುತ್ತ ಇದು ಎಲ್ಲ ಕಾಡಾಗಿತ್ತು. ನಾವಿರೋದೀಗ ದೊಮ್ಲೂರಲ್ವಾ ಸರ್? ಅಲ್ಲ, ಯಾವುದು? ವಿಭೂತಿಪುರ. ಇದು ಯಾವ HAL ಪಕ್ಕದಲ್ಲಿ ವಿಭೂತಿಪುರದಲ್ಲಿದ್ದೀವಿ. ಓಕೆ. ಇದು ತುಂಬ ವಿಶೇಷವಾದ್ದು. ನಾವು ಬೆಂಗಳೂರು ಬಗ್ಗೆ ಏನೇ ಹೇಳಬೇಕಾದ್ರೇನು ಒಂದು ಊರನ್ನು, ಒಂದು ರಾಜ್ಯನ, ಒಂದು ದೇಶನ ಕಟ್ಟುತ್ತಾರೆ. ಹೌದು. ರಾಜರು, ಮಹಾರಾಜರು ಎಲ್ಲ ಸೇರಿ. ಆ ರೀತಿ 3ನೇ ವೀರಬಳ್ಳಾಳನ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 1307ಕ್ಕೆ ಬರುತ್ತೆ ಇದು. ಆಗ ಅವ್ರ ಹತ್ರ ಅನೇಕ ಮಂತ್ರಿಗಳು, ದಂಡನಾಯಕರು ಇದ್ದರು. ಅದರಲ್ಲಿ ಮುಖ್ಯವಾದವರು ವಲ್ಲಪ್ಪ ದಂಡನಾಯಕ ಅಂತ ಇದ್ದರು. ಅವರಿಗೆ ಇಲ್ಲಿ ಒಂದು ಊರನ್ನು ಕಟ್ಟಬೇಕು ಅಂತ ಯೋಚನೆ ಆಯಿತು. ಆಗ ಇಲ್ಲಿ ಒಂದು ನಾಡಿತ್ತು, ಅದಕ್ಕೆ ಮಾಸಂದಿ ನಾಡು ಅಂತ ಕರೀತಾರೆ. ಮಾಸಂದಿ ನಾಡಲ್ಲಿ ವಾಚಿದೇವಪುರಂ ಅಂತ ಹೇಳ್ಬಿಟ್ಟು ಒಂದು ಊರನ್ನು ಕಟ್ತಾರೆ. ಮತ್ತು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿ ಅದಕ್ಕೆ ವಾಚಿದೇವ ಅಂತ ಹೇಳ್ಬಿಟ್ಟು ದೇವರ ಹೆಸರೋದು. ಅಂದರೆ ಅದನ್ನು ಕಟ್ಟಿ ಒಂದು ಊರನ್ನು ಯಾವ ರೀತಿ ಕಟ್ಟಿದ್ರು ಅಂತೇಳಿ ಪೂರ್ತಿ ಈ ಶಾಸನದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಹೆಂಗೆ ಸರ್, ಯಾವ ಥರ ಹೇಳಿದ್ದಾರೆ? ಇದರಲ್ಲಿ ಮೊದಲು ಇಲ್ಲಿ ಕಾಡಾಗಿತ್ತು. ಆವಾಗ ಮಾಸಂದಿ ನಾಡು ಅಂತಿತ್ತು. ಆಗ ಇಲ್ಲಿ ಒಂದು ಊರನ್ನು ಕಟ್ಟಬೇಕಾದ್ರೆ ಇಲ್ಲೆಲ್ಲ ಕಾಡಾಗಿತ್ತು, ಗಿಡ ಮರಗಳೆಲ್ಲ ಬೆಳೆದಿತ್ತು. ಸಮತಟ್ಟು ಮಾಡಿದ್ದಾರೆ ಅವರು. ಅವತ್ತಿನ ಕಾಲದಲ್ಲೇ ಒಂದು ಕಾಡನ್ನು ಕಡಿದು ಊರನ್ನ ಮಾಡಿದ್ದಾರೆ. ಮಾಡಿದ್ದಾರೆ. ಆಗ ಹೊಯ್ಸಳ ವೀರಬಳ್ಳಾಳನ ಹತ್ರ ವಲ್ಲಪ್ಪ ದಂಡನಾಯಕ ಅಂತ ಇದ್ದರು. ಆತ ಇದನ್ನು ಒಂದು ಊರನ್ನು ಕಟ್ಟಿಕೊಟ್ಟಿದ್ದಾನೆ. ಅದ್ರ ಬಗ್ಗೆ ಇಲ್ಲಿ ಪೂರ್ತಿ ಮಾಹಿತಿ ಇದೆ. ಓಕೆ. ಈ 3ನೇ ವೀರಬಳ್ಳಾಳ ಹತ್ರ ಒಂದು ಸೈನ್ಯ ಇತ್ತು. ಅದಕ್ಕೆ ಬೇರುಂಡ ಪಡೆ ಅಂತ ಕರೀತಾ ಇದ್ರು. ಬೇರುಂಡ ಪಡೆ ಯಾವುದೇ ಒಂದು ಯುದ್ಧಕ್ಕೆ ಹೋಗಬೇಕಾದ್ರೆ ಈ ಬೇರುಂಡ ಪಡೆ ಹೋಗಿ ಗೆದ್ದುಕೊಂಡು ಬರ್ತಾಯಿದ್ರು.
ಅದಕ್ಕೆ ಯಾವುದೇ ಶಾಸನ ಹಾಕಿದ್ರೇನು ಈ ಬೇರುಂಡನ ಶಿಲ್ಪ ಇದ್ದೇ ಇರುತ್ತೆ. ಓಕೆ, ನಾನು ಅದೇ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ 2 ತಲೆ, ಗಂಡ ಬೇರುಂಡನ 2 ತಲೆ ಮತ್ತು ಮನುಷ್ಯನ ದೇಹ, ಇಲ್ಲಿ 2 ತಲೆಗಳಿದೆ, ಗರುಡಂದು 2 ತಲೆ, ಮನುಷ್ಯನ ದೇಹ ಇರುತ್ತೆ. ಇದಕ್ಕೆ ಬೇರುಂಡ ಪಡೆ ಅಂತ ಇರುತ್ತೆ. ಇದು 3ನೇ ವೀರಬಳ್ಳಾಳ ಹತ್ರ ಒಂದು ಪಡೆಯದು ಅದನ್ನು ತೋರಿಸೋ ಒಂದು ಚಿಹ್ನೆ ಇದು. ಅಂದರೆ ಅವರು ಯಾವುದೇ ದಾನ ಕೊಟ್ರೇನು, ಗಂಡ ಬೇರುಂಡ ತಲೆ, ಅವರು ಯಾವುದೇ ಒಂದು ದಾನ ಕೊಟ್ರೇನು ಅಥವಾ ಏನೇ ಒಂದು ಊರು ಕಟ್ಟಿದ್ರೇನೋ, ಅವರು ಅಧಿಕಾರಿಗಳಾಗಲಿ ಅವರು ಮಂತ್ರಿಗಳಾಗಲಿ ಒಂದು ಶಾಸನ ಆಗಬೇಕಾದ್ರೆ ಇದನ್ನು ಹಾಕೇ ಹಾಕ್ತಾರೆ ಸಾಮಾನ್ಯವಾಗಿ 3ನೇ ವೀರಬಳ್ಳಾಳನ ಕಾಲದಲ್ಲಿ. ಅದಕ್ಕೆ ಅದನ್ನು ಹಾಕಿದ್ದಾರೆ. ಆಗ ಅವರ ಮಹಾಸಾಮಂತಾಧಿಪತಿಗಳು ಅಥವಾ ಮಂತ್ರಿಗಳು ಆಗಿದ್ದ ವಲ್ಲಭ ದಂಡನಾಯಕರು ಇಲ್ಲಿ ಅವರ ಆಡಳಿತದಲ್ಲಿ ಇಲ್ಲಿ ಒಂದು ಊರು ಕಟ್ತಾ. ಇದರ ಪೂರ್ತಿ ಮಾಹಿತಿ ಇದರಲ್ಲಿದೆ. ಓಕೆ ಓಕೆ, ನಾನು ಏನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಬೆಂಗಳೂರು ಒಂದು ವ್ಯವಸ್ಥಿತವಾಗಿ ಕಟ್ಟಬೇಕಾದ್ರೆ ಅದಕ್ಕೆ ಮುಂಚೆ ಯಾವ್ಯಾವ ಊರುಗಳಿತ್ತು, ಅದು ಈ ಊರುಗಳನ್ನ ಹೇಗೆ ಕಟ್ಟಿದ್ರು, ಅದು ಯಾವ್ಯಾವ ನಾಡುಗಳಿಗೆ ಸಂಬಂಧಪಟ್ಟಿತ್ತು, ಆವಾಗ ನಾಡುಗಳು ಯಾವುದಿತ್ತು, ಒಂದೊಂದು ನಾಡಿಗೆ ಒಬ್ಬ ಅಧಿಕಾರಿ ಯಾರಿದ್ದರು, ಇದನ್ನು ಹೇಳೋದಕ್ಕೆ ನಾನು ಇಷ್ಟು ದೂರ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಅದಕ್ಕೆ ಇದು ನಾವು ಬೆಂಗಳೂರು ಇತಿಹಾಸನ ಹೇಳಬೇಕಾದ್ರೆ ತುಂಬ ಮುಖ್ಯವಾದ ಶಾಸನ ಅಂತ ನನಗನ್ನಿಸ್ತಾ ಇದೆ. ಓಕೆ ಓಕೆ, ಯಾಕೆಂದರೆ ಇದರಲ್ಲಿ ಊರು ಕಟ್ಟಿರೋ ಬಗ್ಗೆ ಮಾಹಿತಿ ಇದೆ. ಹೊಯ್ಸಳರು ಕೊನೆ ಕಾಲದ ಹತ್ರ ಶಾಸನ. ಹೌದು ಹೌದು, 1310 ಅಂದರೆ 1343ವರೆಗೂ ವೀರಬಳ್ಳಾಳ ಇದ್ದ. 1290ರಿಂದ ಸ್ಟಾರ್ಟ್ ಆಗುತ್ತೆ ವೀರಬಳ್ಳಾಳ ಆಡಳಿತಾವಧಿ. ಹೌದು, ಅದಾಗಿ 20 ವರ್ಷಕ್ಕೆ 1310ರಲ್ಲಿ ಇದು ಹಾಕಿದೆ, 307ರಲ್ಲಿ ಇದು ಹಾಕಿದ್ದಾರೆ. ನಂತರ ಅವರು 1343ವರೆಗೂ ವೀರಬಳ್ಳಾಳರು ಆಡಳಿತ ನಡೆಸ್ತಾರೆ. ಅಂದರೆ ಈಗ ನಾವು ಗಂಗರಿಂದ ಏನು ಶುರು ಮಾಡಿದ್ವಿ ಅದು ಈಗ ಹೊಯ್ಸಳರವರೆಗೂ ಬಂದು ಇಲ್ಲಿಗೆ ಹೊಯ್ಸಳರದು ನಾವು ಇನ್ನು ಮುಂದೆ ಇದೆ. ನಾವು ಬೆಂಗಳೂರನ್ನು ಹೇಳೋದಕ್ಕೆ ಈ ಹೊಯ್ಸಳರ ಆಡಳಿತ ಹೇಗಿತ್ತು, ಅವರು ವ್ಯಾಪಾರ ಯಾವ ರೀತಿ ಮಾಡ್ತಾಯಿದ್ರು, ಅವರು ನಾಡುಗಳು ಯಾವುದಿತ್ತು, ಇದನ್ನು ಹೇಳೋಕ್ಕೆ ಹೊರಟಿದ್ದೀನಿ ನಾನು. ಇದಾದ ನಂತರ ಹೊಯ್ಸಳರಾದ ನಂತರ ವಿಜಯನಗರ ಹೇಗೆ ಪ್ರಾರಂಭ ಆಯಿತು ಅಂತ ಮುಂದಿನ ಶಾಸನಗಳಲ್ಲಿ ನಾವು ತಿಳ್ಕೊಂಡು ಹೋಗೋಣ. ಓಕೆ ಸರ್, ಆಯಿತು. ನೋಡಿ, ಅನೇಕ ವಿದ್ವಾಂಸರು ಹೇಳ್ತಾರೆ ಇದು ಇಮ್ಮಡಿ ಕೆಂಪೇಗೌಡರು, ಅಂದರೆ ಕೆಂಪೇಗೌಡರ ಮಗ ಅವರ ಕಾಲದಲ್ಲಿ ಹಾಕಿರುವಂಥದ್ದು. ಇವರು ಈ ದೇವರಿಗೆ ಭಕ್ತರಾಗಿದ್ದರು ಅಂತ ಅನಿಸುತ್ತೆ. ಆದ್ದರಿಂದನೇ ಅವರು ಶಿಲ್ಪ ಮಾಡಿ ಇಕ್ಕಿದ್ದಾರೆ. ಈ ಕೆಲವು ಚಿಹ್ನೆಗಳಿಂದ ನಾವು ಇದನ್ನು ನಂಬಬಹುದು. ಇದು ಕೆಂಪೇಗೌಡರ ಮಗ. ಸಿಕ್ಕಿರೋದಷ್ಟೇ ಇಲ್ಲ ಕೆಳಗೋಗಿದೆಯಾ? ಇದು ಇನ್ನೂ ಕೆಳಗವರೆಗೂ ಇದೆ. ಇದು ಸಂರಕ್ಷಣೆ ಮಾಡೋದಕ್ಕೆ ಈ ಥರ ಗೋಡೆಯಲ್ಲಿ ಇಟ್ಟಿದ್ದಾರೆ ಇಲ್ಲೇ, ಯಾರು ಅದನ್ನೇನು ಮಾಡಬಾರ್ದು ಅಂತೇಳಿ. ಆದರೆ ಇದು ಜೊತೆಗೆ ಇದನ್ನು ಮಾಡಿದಾಗ ಸ್ವಲ್ಪ ಮುಚ್ಚೋಗಿರಬೇಕು. ಇವಾಗ ಅನೇಕ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಇದು ಇಮ್ಮಡಿ ಕೆಂಪೇಗೌಡ ಇರಬಹುದು ಅಂತೇಳಿ. ಗ್ರಹಣ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದ್ರ ಮಾರನೇ ದಿವಸ ದಾನ ಕೊಟ್ಟರೆ ರಾಜನಿಗೆ ಶ್ರೇಯಸ್ಸು ಅನ್ನೋದು ಒಂದು ನಂಬಿಕೆ ಇದೆ. ವಿಜಯನಗರ ಕಾಲದಲ್ಲೂ ಈ ಬ್ರಾಹ್ಮಣರಿಗೆ ಅಗ್ರಹಾರ ಮಾಡಿ ದಾನ ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಸೋಮಾಂಬುದಿ ಅಗ್ರಹಾರ ಅಂತೇಳಿ. ಶ್ರೀಕೃಷ್ಣ ದೇವರಾಯರವರ ತಂದೆ ನರಸನಾಯಕರು ಬೆಂಗಳೂರಲ್ಲೇ ನೆಲೆಸಿರ್ತಾರೆ. ಬಹುಶಃ ಶ್ರೀಕೃಷ್ಣ ದೇವರಾಯರು ಆಗ ಚಿಕ್ಕ ಮಕ್ಕಳ ಟೈಮಲ್ಲಿ ಇಲ್ಲಿ ಇದ್ದಿರಬಹುದಾದ ಸಾಧ್ಯತೆಗಳಿದೆ. ಈಗ ನಾವು ಸುಲ್ತಾನ್ ಪಾಳ್ಯ ಅಂತ ಕರಿತೀವಿ. ಹೌದು, ಅದು ಮೊದಲು ಈ ನರಸನಾಯಕರವರ ತಂದೆ ಈಶ್ವರ ನಾಯಕ ಅಂತೇಳಿ ಅವರ ಹೆಸರಲ್ಲಿ ಒಂದು ಗ್ರಾಮನ ಕಟ್ಟಿದ್ದಾರೆ.